18 ಮತಕ್ಷೇತ್ರವನ್ನು ಒಳಗೊಂಡು ನಾವು ಇಲ್ಲಿ ಒಂದು 20,000ಕ್ಕಿಂತ ಹೆಚ್ಚು ಜನ ನಾವು ಹೋಗಬೇಕು. ಯಾಕಂದ್ರೆ ನಾವು ಹತ್ತಿರ ಜಿಲ್ಲೆ ಬಿಜಾಪುರದ ನಾವು ಹೋಗ್ಬೇಕಂತೇಳಿ ಎಲ್ಲರೂ ಹಿರಿಯರ ಮಾರ್ಗದರ್ಶನದಲ್ಲಿ ಈಗಾಗಲೇ ನಾವು ನಿನ್ನಿಂದ ಎಲ್ಲ ಮತಕ್ಷೇತ್ರಗಳು ಅಡ್ಡಾಡ್ತಾ ಇದ್ದೇವೆ. ಅಥಣಿ ಮತಕ್ಷೇತ್ರಕ್ಕೆ ಇವತ್ತು ಬಂದಂಥ ಉದ್ದೇಶ ಏನಂದರೆ, ಇವತ್ತು ನಾವು 18 ಮತಕ್ಷೇತ್ರಕ್ಕೆ ಕುಮಾರಣ್ಣರ ಆದೇಶದ ಮೇರೆಗೆ ಮತ್ತು ದಿವೇಗೌಡ ಅಪ್ಪಾಜಿಯವರ ಆದೇಶದ ಮೇರೆಗೆ ಮತ್ತು ನಿಖಿಲ್ ಅಣ್ಣರ ಮಾರ್ಗದರ್ಶನದಲ್ಲಿ ನಾವಿಂದ 18 ಮತಕ್ಷೇತ್ರನ ಪ್ರವಾಸವನ್ನು ಕೈಗೊಂಡಿದ್ದೇವೆ. ಉದ್ದೇಶ ಏನಂತಂದ್ರೆ, ನಮ್ಮ ಪ್ರಾದೇಶಿಕ ಪಕ್ಷ 25 ವರ್ಷ ಆತಿ. ದೇವೇಗೌಡ ಅಪ್ಪಾಜಿಯವರು ಕಟ್ಟಿದಂಥ ಒಂದು ಪಕ್ಷ 25 ವರ್ಷ ಆತಿ. ನಮ್ಮ ಪಕ್ಷದಲ್ಲಿ ಕರ್ನಾಟಕದಲ್ಲಿ ಯಾವುದೇ ಪ್ರಾದೇಶಿಕ ಪಕ್ಷ ಕಟ್ಟಿದ್ರೂ ಸಹಿತ 3 ವರ್ಷ 4 ವರ್ಷ 5 ವರ್ಷ ಒಂದು ಎಲೆಕ್ಷನ್ ಲಾಸ್ಟ್, ಅದರ ಮೇಲೆ ಯಾವುದೇ ಪಕ್ಷಗಳು ಉಳಿದಿಲ್ಲ. ಅಂಥ ಸಮಯದಲ್ಲಿ ಇಂಥ JDS ಪಕ್ಷ 25 ವರ್ಷ ಪೂರೈಸಿದ್ದು ನಮ್ಮ ಪಕ್ಷ ದೇಶದಲ್ಲಿ ಉನ್ನತ ಸ್ಥಾನವನ್ನು ಕಂಡದ್ದು. 2 ಸಲ ಮುಖ್ಯಮಂತ್ರಿ ಆದಂಥ ಕುಮಾರಣ್ಣನವರು ಅಗದಿ ಸ್ವಲ್ಪ ಅವಧಿಯಲ್ಲಿ ಇವತ್ತು ಕೇಂದ್ರದಲ್ಲಿ ಸಚಿವರಾಗ್ಯಾರ. ಆ ಕಾರಣ ಸ್ವಲ್ಪ ಅವಧಿಯಲ್ಲಿ ಹೋದ್ಸರಿ ನಾವು ಬರೀ ಕೇವಲ 12-13 ತಿಂಗಳ ಸರ್ಕಾರ ನಡೆಸಿರ 35,000 ಕೋಟಿ ಸಾಲ ಮನ್ನಾ ಮಾಡಿದಂಥ ಏಕೈಕ ಭಾರತ ದೇಶದಲ್ಲಿ ಯಾರಾದರೂ ನಾಯಕರಿದ್ರೆ ಅದು ಕುಮಾರಣ್ಣ ಅಂತೇಳಿ ಎಲ್ಲರೂ ಹೇಳ್ತಕ್ಕಂಥ ವಿಚಾರ. ಕಿತ್ತೂರು ಕರ್ನಾಟಕದಲ್ಲಿ ಅಂದರೆ 7 ಜಿಲ್ಲೆ ಏನು ಬರ್ತಾವೆ ನಮಗೆ: ಗದಗ, ಹಾವೇರಿ, ಉತ್ತರ ಕನ್ನಡ, ಧಾರವಾಡ, ಬಾಗಲಕೋಟೆ, ಬಿಜಾಪುರ ಮತ್ತು ಬೆಳಗಾವಿ ಜಿಲ್ಲೆ. ಈ ಎಲ್ಲ ಜಿಲ್ಲೆಗಳನ್ನು ಒಳಗೊಂಡು ನಾವು ಎಲ್ಲರೂ ಸಭೆ ಕರೆದು ಪಕ್ಷದ ವರಿಷ್ಠರ ಒಂದು ತೀರ್ಮಾನ ತಗೊಂಡು ಬಿಜಾಪುರದಲ್ಲಿ ನಮ್ಮದು 27ನೇ ತಾರೀಕು ಫೆಬ್ರವರಿ 27ನೇ ತಾರೀಕು ಸಮಾವೇಶ ಮಾಡಬೇಕು. 1.5 ಲಕ್ಷಕ್ಕಿಂತ ಹೆಚ್ಚು ಜನ ಕೂಡಿಸ್ಬೇಕಂತೇಳಿ. ಹಾಸನದಲ್ಲಿ ಮಾಡಿದಲ್ಲಿ ಒಂದು 3 ಲಕ್ಷ ಜನ ಕೂಡ್ತೀವಿ. ಮೊದಲೇ ನಮ್ಮದು ಜನತಾ ಸಮಾವೇಶ, 2ನೇ ಜನತಾ ಸಮಾವೇಶ ಬಿಜಾಪುರದಲ್ಲಿ, 3ನೇದ್ದು ಮತ್ತು ಬೀದರ ಆ ಕಡೆ ಹೈದರಾಬಾದ್ ಕರ್ನಾಟಕ, 4ನೇದ್ದು ಒಟ್ಟು 5 ಕಡೆ ಮಾಡ್ಬೇಕಂತ ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ತಗೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಬೆಳಗಾಂ ಜಿಲ್ಲೆಯಿಂದ 18 ಮತಕ್ಷೇತ್ರವನ್ನು ಒಳಗೊಂಡು ನಾವು ಇಲ್ಲಿ ಒಂದು 20,000ಕ್ಕಿಂತ ಹೆಚ್ಚು ಜನ ನಾವು ಹೋಗಬೇಕು. ಯಾಕಂದ್ರೆ ನಾವು ಹತ್ತಿರ ಜಿಲ್ಲೆ ಬಿಜಾಪುರದ ನಾವು ಹೋಗ್ಬೇಕಂತೇಳಿ ಎಲ್ಲರೂ ಹಿರಿಯರ ಮಾರ್ಗದರ್ಶನದಲ್ಲಿ ಈಗಾಗಲೇ ನಾವು ನಿನ್ನಿಂದ ಎಲ್ಲ ಮತಕ್ಷೇತ್ರಗಳು ಅಡ್ಡಾಡ್ತಾ ಇದ್ದೇವೆ. ಇವತ್ತೂ ಸಹಿತ ನಾನು ಇಲ್ಲೇ ವಾಸ್ತವ ಮಾಡ್ತೇವೆ, ಅಥಣಿಯಲ್ಲೇನೋ ವಾಸ್ತವ ಮಾಡಿ ಬೆಳಗ್ಗಿಂದ ಮತ್ತೆ ಚಾಲು ಮಾಡಿವ. ನಾಳೆನೂ 5 ಮತಕ್ಷೇತ್ರ ಐತಿ. ನಾಡ್ದು ಮತ್ತು ಇದೆ ಕಂಟಿನ್ಯೂಸ್ ಇನ್ನು ನಾವು ಎಲ್ಲ ಪ್ರವಾಸವನ್ನು ಮಾಡಿ ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆಯಿಂದ 20,000ಕ್ಕಿಂತ ಹೆಚ್ಚು ಜನವನ್ನು ನಾವು ಕರೆದುಕೊಂಡು ಹೋಗ್ಬೇಕಂತೇಳಿ